ಹೊನ್ನುಡಿಕೆಯಲ್ಲಿ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿ ಆಚರಣೆ. ಕೆಂಪೇಗೌಡರಂತೆ ತಾಲೂಕನ್ನ ಅಭಿವೃದ್ಧಿ ಮಾಡ್ತೇನೆ ಎಂದ ಸುರೇಶ್ ಗೌಡ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ತುಮಕೂರು ಜಿಲ್ಲೆಯ ಹೊನ್ನುಡಿಕೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಗೌಡ ಭಾಗವಹಿಸಿ ಕೆಂಪೇಗೌಡರ ಆದರ್ಶಗಳಂತೆ ನಮ್ಮ ತಾಲೂಕನ್ನ ಅಭಿವೃದ್ಧಿಪಡಿಸುತ್ತೇನೆ ಎಂದು ಸಂಕಲ್ಪವನ್ನ ವ್ಯಕ್ತಪಡಿಸಿದ್ರು. ಹೌದು, ಹೊನ್ನುಡಿಕೆಯಲ್ಲಿ ಇದೇ ಮೊದಲ ಬಾರಿಗೆ ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದ್ದು, ಸುಮಾರು 26 ಗ್ರಾಮಗಳ ಒಕ್ಕಲಿಗ ಸಮುದಾಯದ ಜನರು ಒಂದಾಗಿ ಸೇರಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನ ತಂದ್ರು. ಬೆಳಗ್ಗೆಯಿಂದಲೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ ಸೇರಿದಂತೆ ಎತ್ತುಗಳ ಮೆರವಣಿಗೆ, ರಾತ್ರಿ ರಸಮಂಜರಿ ಕಾರ್ಯಕ್ರಮ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ವಾದ್ಯಗಳು ಹಾಗೂ ಪಟಾಕಿ ಸಿಡಿಸುವ ಮೂಲಕ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಮೊದಲನೇ ಸತಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಜಾತ್ಯತೀತ ಏನಿಲ್ಲ, ರಾಜಕೀಯ ಇಲ್ಲ, ಏನಿಲ್ಲ. ಸುರೇಶ್ ಗೌಡ ಎಲ್ಲರೂ ಒಂದೇ ವೇದಿಕೆ ಮೇಲೆ ನಡೆಸಬೇಕು ಕಾರ್ಯಕ್ರಮ ಮಾಡ್ತೀವಿ. ಇದು ಒಂದೇ ವರ್ಷಕ್ಕೆ ಇದು ಸೀಮಿತ ಆಗಿರಲ್ಲ, ನೆಕ್ಸ್ಟ್ ವರ್ಷ ಕೂಡ ಮಾಡ್ತೀವಿ. ಈ ವರ್ಷ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈ ಹೊನ್ನುಡಿಕೆ ಜಿಲ್ಲಾ ಪಂಚಾಯತ್ 22 ಅಷ್ಟು ಹಳ್ಳಿ ಎಲ್ಲ ಹುಡುಗರು ಸೇರಿ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇವತ್ತು ಏನೇನು ಇವತ್ತು ಕಾರ್ಯಕ್ರಮದಲ್ಲಿ ಬೆಳ್ಳಿ ರಥ ಆಗಿರ್ಬೋದು, ಹುಡುಗಿತ ಐತೆ, ಆಮೇಲೆ ಶಂಕರ್ ಮೆಲೋಡಿ ಆರ್ಕೆಸ್ಟ್ರಾ ಐತೆ, ಎಲ್ಲ ಜಾತಿಯವರು ಸನ್ಮಾನ ಕಾರ್ಯಕ್ರಮ ಐತೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಗೌಡ ಮಾತನಾಡಿ, ನಾನು ಕೆಂಪೇಗೌಡರ ಜೀವನ ಹಾಗೂ ಆಡಳಿತದ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅದನ್ನೇ ಮಾರ್ಗದರ್ಶಿಯನ್ನಾಗಿ ತೆಗೆದುಕೊಂಡಿದ್ದೇನೆ. ಹೀಗಾಗಿ ಉತ್ತಮ ರಸ್ತೆಗಳು, ರೈತರಿಗೆ ವಿದ್ಯುತ್ ಸೌಲಭ್ಯ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಸೇರಿದಂತೆ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇನೆ ಎಂದು ತಿಳಿಸಿದರು. ಕನಸನ್ನ ನನಸು ಮಾಡುವಂತ ಒಂದು ಜಯಂತಿಯನ್ನ ಅದ್ಭುತವಾಗಿ ನಮ್ಮ ಯುವ ಮುಖಂಡರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದೀರಾ. ನೀವು ಸಾರ್ವಜನಿಕರು ಪ್ರೋತ್ಸಾಹ ಮಾಡೋದಕ್ಕೆ ಇವತ್ತು ಬಂದಿದ್ದೀರಾ. ಇವತ್ತು 500 ನಮ್ಮ ಕೆಂಪೇಗೌಡರ ಜಯಂತಿ, ಇವತ್ತು 517ನೇ ಜಯಂತಿ. ಸಮಾಜದ ಕಾರ್ಯಕ್ರಮ ಅಂದಾಗ ಬಂದು ಭಾಗವಹಿಸಿ, ಇಷ್ಟ ಇರಲಿ ಕಷ್ಟ ಆಗಲಿ ಬಂದು ಒಂದು ಒಳ್ಳೆ ಮಾತಾಡೋಗ್ಬೇಕು. ಯಾಕಂದ್ರೆ ಸಮಾಜವನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂತ ಕರ್ತವ್ಯ ನಮ್ದೆಲ್ಲರೂ ಕೂಡ. ಇವತ್ತು ಬಹಳ ಅದ್ದೂರಿಯಿಂದ ಇವತ್ತು ಹೊನ್ನುಡಿಕೆಯಲ್ಲಿ ಆಚರಣೆ ಮಾಡ್ತಿದ್ದಾರೆ. ಮೊದಲನೇ ಬಾರಿಗೆ ನಾನು ಎಲ್ರಿಗೂ ಹೊನ್ನುಡಿಕೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರ ಸ್ಥಾನ ಪಡೆದಿರುವಂತವ್ರು, ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದ್ದಂಥವ್ರು ಆಗಿಲ್ಲ, ಒಬ್ಬ ಸಮಾಜ ಸುಧಾರಕನು ಕೂಡ ಆಗಿದ್ದ, ಮತ್ತೆ ಜನಪರ ನಾಯಕನಾಗಿದ್ದ. ಯಾವಾಗಲೂ ಒಬ್ಬ ರಾಜ ಹೇಗಿರ್ಬೇಕಪ್ಪ ಅಂದ್ರೆ ಜನಪರವಾದ ಕಾಳಜಿ ಇಟ್ಟು ಕೆಲಸ ಮಾಡುವಂತ ಒಬ್ಬ ನಾಯಕ ಆಗಿರ್ಬೇಕು. ಹಾಗೆ ಸುಮಾರು 16ನೇ ಶತಮಾನದಲ್ಲಿ ಅವರು ನಿರ್ಮಿಸಿದ ಬೆಂಗಳೂರು ಇವತ್ತು ವಿಶ್ವದ ಗಮನ ಸೆಳೆಯುವಂತ ಒಂದು ನಗರ ಆಗಿದೆ, ಜಾಗೃತಿಕ ನಗರವಾಗಿ ಬೆಳೆದಿದೆ. ಇನ್ನು ಬೃಹತ್ ವೇದಿಕೆಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖಂಡರಾದ ಮುದ್ದನ್ಮೇಗೌಡ, ನಿಂಗಪ್ಪ ಹಾಗೂ ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು. ಈ ವೇಳೆ ಸುತ್ತಮುತ್ತಲ 100 ಗ್ರಾಮಸ್ಥರು ಹಾಜರಿದ್ದರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.